ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ರೈತರ ವಿಚಾರದಲ್ಲಿ ಗೊಂದಲ ಬೇಡ, ಸ್ಪಷ್ಟ ನಿಲುವು ತಾಳಿ. ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ಗೆ ಪರೋಕ್ಷ ಟಾಂಗ್ ನೀಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ರೈತರ ಪರವಾಗಿ ನಿಲ್ಲುತ್ತೇನೆ ಎಂದು ಒಂದು ದಿನ ಹೇಳಿ ಮತ್ತೊಂದು ದಿನ ಆ ರೀತಿಯ ಹೇಳಿಕೆ ನೀಡೇ ಇಲ್ಲ ಎನ್ನುವುದು ಸರಿಯಲ್ಲ. ರೈತರ ಹಿತಾಸಕ್ತಿಯ ವಿಚಾರದಲ್ಲಿ ಜನರನ್ನು ಗೊಂದಲಕ್ಕೆ ತಳ್ಳುವ ಹೇಳಿಕೆಗಳನ್ನು ಜನಪ್ರತಿನಿಧಿಗಳು ನೀಡಬಾರದು ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಶಾಸಕ ಬಿಎನ್ ರವಿಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಶಿಡ್ಲಘಟ್ಟದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದೆ. ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ಕ್ಷೇತ್ರದ ಜನರ ಹಾಗೂ ರೈತರ ಧ್ವನಿಯಾಗಿ ನಿಲ್ಲುವುದು ನನ್ನ ಜವಾಬ್ದಾರಿ ಎಂದರು. ಅಭಿವೃದ್ಧಿಯ ಹೆಸರಿನಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಕೆಐಎಡಿಬಿಗೆ ನೀಡುವ ವಿಚಾರವನ್ನು ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಅಭಿವೃದ್ಧಿಯೂ ಆಗಬೇಕು, ಅದೇ ಸಮಯದಲ್ಲಿ ರೈತರ ಬದುಕು ಉಳಿಯಬೇಕು ಎಂದು ಒತ್ತಾಯಿಸಿದರು. ಇತ್ತೀಚೆಗೆ ಶಾಸಕರು ಮಾಧ್ಯಮಗಳ ಮುಂದೆ ರೈತರ ಪರ ನಿಲ್ಲುತ್ತೇನೆ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸುತ್ತೇನೆ ಎಂದು ಹೇಳಿ ಆಮೇಲೆ ನಾನು ಹಾಗೆ ಹೇಳೇ ಇಲ್ಲ ಎಂದು ಉಲ್ಟಾ ಹೊಡೆದಿರುವುದು ಆಶ್ಚರ್ಯಕರ. ಜನರ ಪರವಾಗಿ ಮಾತನಾಡುವವರು ತಮ್ಮ ಮಾತಿಗೆ ಬದ್ಧರಾಗಿರಬೇಕು ಎಂದು ಸವಾಲು ಹಾಕಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ತೀವ್ರ ಬರಪೀಡಿತ ಪ್ರದೇಶವಾಗಿದ್ದು, ಮಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ. ತಕ್ಷಣವೇ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ವರದಿ ತರಿಸಿಕೊಂಡು ಅರ್ಹ ರೈತರಿಗೆ ತಕ್ಷಣ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟಿಸಿದ ರಾಹುಲ್ ಗಾಂಧಿಯವರ ಬಂಧನವನ್ನು ತೀವ್ರವಾಗಿ ಖಂಡಿಸಿದ ರಾಜೀವ್ ಗೌಡ, ವಿದ್ಯಾರ್ಥಿಗಳು ಹಾಗೂ ರೈತರ ಹಿತಕ್ಕಾಗಿ ಕಾಂಗ್ರೆಸ್ ಪಕ್ಷ ನಿರಂತರ ಹೋರಾಟ ಮಾಡಲಿದೆ ಎಂದರು. ಇನ್ನು ಜಿಲ್ಲೆಯ ಗಿಡಪನಹಳ್ಳಿ ಸಮೀಪದ ಬರಪೀಡಿತ ಪ್ರದೇಶ ವೀಕ್ಷಣೆಗೆ ಆಗಮಿಸಿದ್ದ ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಅವರಿಗೆ ರಾಜೀವ್ ಗೌಡ ಹಾಗೂ ಬೆಂಬಲಿಗರು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಪ್ಸರ ಪಾಷಾ, ಕೊತ್ತನೂರು ದೇವರಾಜ್, ಆದಿಲ್ ಪಾಷಾ, ಮುತ್ತೂರು ವೆಂಕಟೇಶ್, ಜಿಎನ್ ಛಲಪತಿ, ಮನು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟದಿಂದ ವರದಿಗಾರರು ಮಾನಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇಲ್ಲಿ ಏನಾಗಿದೆ, ನಮ್ಮ ಕ್ಷೇತ್ರದಲ್ಲಿ ನಾನು ಇವತ್ತು ಆಕ್ಚುಲಿ MLA ಕ್ಯಾಂಡಿಡೇಟು, ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದೆ. ಇವತ್ತು ಕಾಂಗ್ರೆಸ್ನ ನಾವೇನಂದರೆ ಯಾವುದೇ ಅಧಿಕಾರ ಇಲ್ಲ. ಒಂದು MLA ಆದರೆ ಏನೇ ಒಂದು ವಿಚಾರ ಇದ್ದಾಗ ಅಧಿಕಾರ ತೊಗೊಳಕ್ಕೆ ಒಂದು ರೈಟ್ಸ್ ಇರುತ್ತೆ. ಇವತ್ತು MLA ಕಾರಣಾಂತರಗಳಿಂದ ಸೋತಿರ್ಬೋದು. MLA ಅವರು ಇದ್ದಾರೆ. ಆ್ಯಕ್ಚುಲಿ MLA ಅವರು ಇಲ್ಲಿ ಗೆದ್ದಿದ್ದಾರೆ ಅಂತಂದ್ರೆ ರೈತರ ಪರವಾಗಿ ನಿಲ್ಲಬೇಕು. ಅವರು ಏನೋ ಕೆಲವು ಕಡೆ ಮೊನ್ನೆ ಸ್ಟೇಟ್ಮೆಂಟಲ್ಲಿ ನೋಡಿದ್ರೆ ರೈತರ ಪರವಾಗಿ ನಿಲ್ತೀನಿ, ಏನೋ ಕುಮಾರಣ್ಣ ಹತ್ರ ಬಂದೇನೋ ಮಾತಾಡಿದ್ದಾರೆ ಅಂದರು. ತಿರುಗಿಲ್ಲ, ನಾವೇನು ಹೇಳಿಲ್ಲ ಅಂದರು. ಅದಕ್ಕೆ ಅದರದ್ದು ಗೊಂದಲ ಇದೆ. ಒಟ್ಟಾರೆ ಏನೇ ಇರಲಿ, MLA ಅವರು ಇಲ್ಲಿ ರೈತರ ಪರವಾಗಿ ನಿಲ್ಲಬೇಕು ಅನ್ನೋದು ನನ್ನೊಂದು ಇದಿದೆ. ಹಂಗಾಗಿ ನನ್ನ ಒಂದು ಇದು ನಾನು ಈಗಾಗಲೇ ತಿಳಿಸಿದ್ದೀನಿ. ರೈತರ ವಿಚಾರದಲ್ಲಿ ಅವ್ರಿಗೂ ತೊಂದರೆ ಆಗೋದು ಬೇಡ, ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ತೊಂದರೆ ಆಗೋದು ಬೇಡ. ಎಲ್ಲಿ ಫಲವತ್ತಾಗಿಲ್ದೇ ಜಮೀನಿದೆ ಅಲ್ಲಿ ಮಾಡಿದ್ರೆ ತೊಂದರೆ ಆಗಲ್ಲ ಅಂತ ನನ್ನೊಂದು ಏನೋ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಅದರ ಪರವಾಗಿ ಯಾವುದೇ ಕಚೇರಿಗಳಲ್ಲೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ರೈತರಿಗೆ. 120 ಇದು ಏನು ವೋಟರ್ ಐಡಿ ಕ್ಯಾನ್ಸಲ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಕ್ರಮ? ಈಗ ಅದನ್ನೆಲ್ಲ ಪೂರ್ತಿ ನಮ್ಮ BLA 2ಗಳ ಹತ್ರ, BLOಗಳಿಗೆ ಮತ್ತು ನಮ್ಮ ಯಾರು ಇಲ್ಲಿ ಎಲೆಕ್ಷನ್ ಆಫೀಸರ್ಸ್ ಇದ್ದಾರೆ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್, ಅವ್ರಿಗೂ ಕೂಡ ನಾನು ಡೈರೆಕ್ಷನ್ಸ್ ಕೊಟ್ಟು ಯಾವುದೇ ಒಂದು ನೀವು ವೋಟ್ ಇಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತಂದಾಗ ಲೋಕಲಲ್ಲಿ ನಮ್ಮ BLA 2ಗಳು ಇರ್ತಾರೆ. BLA 2ಗಳು ಕಂಪಲ್ಸರಿ ಒಂದು ಸಿಗ್ನೇಚರ್ ತೊಗೋಬೇಕು ನೀವು ಕ್ಯಾನ್ಸಲೇಷನ್ಗೆ ಅಂತಂದಾಗ ಆ ಮಾಹಿತಿ ಕೂಡ ತೊಗೊಂಡಿದ್ದೀನಿ. ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಅಂತಂದರೆ ಕೆಲವರು ತೀರ್ಕೊಂಡಿದ್ದಾರೆ, ಕೆಲವರು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಅವ್ರದ್ದು ಕೆಲವು ಕಡೆ ಬೆಂಗಳೂರಲ್ಲಿದೆ, ಕೆಲವು ಕಡೆ ಇಲ್ಲೂ ಇದೆ. ಅಂಥವ್ರಿಗೆ ಏನಾಗಿದೆ, ಕೆಲವು ಅಲ್ಲಿ ಉಳ್ಕೊಂಡಿರೋರಿಗೆ ಇಲ್ಲಿ ವೋಟನ್ನು ತೆಗಿಯೋಂಥ ಕೆಲಸ ಆಗಿದೆ. ಅದು ಬಿಟ್ಟು ಬೇರೆ ಯಾವುದೇ ಥರದ ಒಂದು ಕೂಡ ತೊಂದರೆ ಆಗದೆ ಇರೋ ಥರ ಎಲ್ಲ ನಮ್ಮ BLA 2ಗಳು ವಿಶೇಷವಾಗಿ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಅದನ್ನು ಕಾಯ್ದು ಬೂತ್ ವೈಸ್ ಕೆಲಸ ಮಾಡ್ತಾ ಇದ್ದಾರೆ. ಮಾಹಿತಿ ಕೊಡಲೇಬೇಕು. ಈಗ ಅದ್ರ ವಿಚಾರವಾಗಿ DC ಅವ್ರಿಗೆ ತಿಳಿಸಿ ಅಲ್ಲಿಂದ ತಾಲೂಕಿನಾದ್ಯಂತ ತಹಸೀಲ್ದಾರ್ಗಳಿದ್ದಾರೆ. ಆ ತಹಸೀಲ್ದಾರ್ಗಳ ಹತ್ರ ಹೋಗಿ ಯಾರು ನಮ್ಮ ರೈತರುಗಳು ಈಗ ಯಾರು ರಾಗಿ ಬೆಳೆ ಆಗದೆ ತೊಂದರೆ ಅನುಭವಿಸಿದ್ದಾರೆ, ಬೇರೆ ಬೆಳೆಗಳು ಈಗ ಸಕಾಲಕ್ಕೆ ಮಳೆ ಇಲ್ಲದೆ ಇರೋದ್ರಿಂದ ಈಗ ಒಂದು ವಿಚಾರವಾಗಿ ರೈತರು ಎಲ್ಲಿ ಯಾವ ರೀತಿ ಅದನ್ನು ಅರ್ಜಿ ಹಾಕ್ಕೋಬೇಕು, ಯಾವ ರೀತಿ ಒಂದು ಇದನ್ನು ಸೌಲಭ್ಯನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತಹಸೀಲ್ದಾರರಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಡೀಟೇಲಾಗಿ ಕೊಡೋದಕ್ಕೂ ಕೂಡ ನಾವು ಕೂಡ ಈಗ ಅವ್ರಿಗೆ ತಿಳಿಸ್ಕೊಡ್ತೀವಿ. ಅದರ ವಿಚಾರ ಅದು ಬಂದ ನಂತರ ನಾವು ಕೂಡ ಎಲ್ಲ ನಮ್ಮ ಏನು ಮಾಧ್ಯಮದ ಮುಖಾಂತರ ಒಂದು ಪ್ರೆಸ್ ಮೀಟ್ ಮಾಡಿ ಯಾವ ರೀತಿ ರೈತರುಗಳು ಅದಕ್ಕೆಲ್ಲ ಹೋಗಿ ಸಹಕಾರಿ ಆಗಬೇಕು ಅನ್ನೋ ಮಾತನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ.
ಕ್ಷೇತ್ರದಲ್ಲಿ SIR ಎಷ್ಟು ಪರ್ಸೆಂಟೇಜ್ವರೆಗೂ ಆಗಿದೆ, ಇನ್ನೆಷ್ಟು ಉಳಿಕೆ ಇದೆ? ನಮ್ಮಲ್ಲಿ ಈಗ SIRನ ಪ್ರಕ್ರಿಯೆ ತುಂಬ ಚೆನ್ನಾಗಾಗಿದೆ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಕಂಪ್ಲೀಟ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇ ಅತಿಯಾಗಿ ನಮ್ಮಲ್ಲಿ ಆಗಿದೆ. ಹಂಗಾಗಿ ಈಗ ಎಲ್ಲ ಅಧಿಕಾರಿಗಳಿರ್ಬೋದು, BLOಗಳು ಯಾರೆಲ್ಲ ಇದರಲ್ಲಿ ನಮ್ಮ BLA 2ಗಳು ವಿಶೇಷವಾಗಿ BLA 2ಗಳಿಗೆ ಎಲ್ರಿಗೂ ನಾವು ಪ್ರತಿ ಒಂದು ಬೂತ್ನಲ್ಲೂ ಕೂಡ BLA 2ಗಳಿಗೆ ನಾನು BLA 1 ಆಗಿದ್ದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ BLA 2ಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಎವ್ರಿಡೇ ಒಂದು ವಿಡಿಯೋ ಕಾನ್ಫರೆನ್ಸಿಗೆ ತೊಗೊಂಡು ಏನೇನು ಆಗ್ತಾ ಇದೆ, ಏನಿದೆ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಅದಕ್ಕೆ ಏನೇನು ಅಲ್ಲಿ ತೊಂದರೆಗಳಿತ್ತು, ಅಡೆತಡೆಗಳಿತ್ತು, ಅಲ್ಲಿ BLOಗಳು ಅವ್ರು ಯಾರ್ಯಾರಿಗೆ ಸಹಕಾರ ಮಾಡಬೇಕಿತ್ತು, ಮತ್ತು ತಹಸೀಲ್ದಾರ್ ಏನು ಸಹಕಾರ ಮಾಡಬೇಕಿತ್ತು ಎಲ್ಲರೂ ಕೂಡ ಮಾಡೋಕ್ಕೆ ಹೇಳಿ ಸುಮಾರು ಎಲ್ಲ ನಮ್ಮದು ತುಂಬ ಚೆನ್ನಾಗಾಗಿದೆ. ಆಲ್ಮೋಸ್ಟ್ ಅಲ್ಲಿ ಅಬೋ ನಮ್ಮದು ಮೋರ್ ದೆನ್ 90%ವರೆಗೂ ನಮ್ಮದು ಕಂಪ್ಲೀಟ್ ಆಗ್ತಾ ಬಂದಿದೆ. DC ಆಫೀಸ್ ಮೇಲೆ ಅದಕ್ಕೆ ಯಾವ ರೀತಿ ಸರ್ಕಾರಕ್ಕೆ ಒತ್ತು ಕೊಡ್ತೀರಾ? ಇದಕ್ಕೆ ನಾನು ಕೂಡ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರ ಹತ್ರ ಒಂದೆರಡು ಸಾರಿ ಚರ್ಚೆ ಮಾಡಿದ್ದೀನಿ, ಈ ರೀತಿ ತೊಂದರೆಗಳಾಗ್ತಾ ಇದೆಯಣ್ಣ ಅಂತ. ಅದಕ್ಕೆ ಅವ್ರಿಗೆ ರೈತರನ್ನ ಕರೆದು ಮಾತಾಡೋಣ, ಒಂದು ಡೇಟು ಕೊಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ರೈತರನ್ನ ಕರ್ಕೊಂಡೋಗಿ ಒಂದು ಸಾರಿ ನಮ್ಮ ಮುಖ್ಯಮಂತ್ರಿಗಳ ಹತ್ರನೇ ಮಾತಾಡಿಸಿ ಅದಕ್ಕೆ ಅವ್ರೇನು ತೀರ್ಮಾನ ತೊಗೊತಾರೆ. ರೈತರು ನಾವೇನಂದರೆ ಒಟ್ಟಾರೆ ರೈತರಿಗೆ ಒಳ್ಳೇದಾಗಬೇಕು ಅನ್ನೋದೊಂದು ನನ್ನ ಉದ್ದೇಶ ಇದೆ. ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೆ ನೋಡೋಣ ನಮ್ಮ ಮುಖ್ಯಮಂತ್ರಿಗಳೇ ತೀರ್ಮಾನ ತಗೊಂಡಿದೆ. ರೈತರಿಗೆ ಒಳ್ಳೇದಾಯಿತು ಅಂತ ಒಂದಂದ್ರೆ ಕ್ಷೇತ್ರದ ಫುಲ್ಲು ವಿದ್ಯಾವಂತರು ಇವತ್ತು ವಲಸೆ ಹೋಗ್ತಾ ಇದ್ದಾರೆ ಏನು ಕೆಲಸದ ಅದಕ್ಕೆ ಎರಡೂ ಕಡೆ ಈಗ ಇಲ್ಲಿ ತೊಂದರೆ ಆಗೋಂಥದ್ದೇನಿಲ್ಲ. ನಾನು ಡೇ 1 ಹೇಳ್ತಿರೋದು ಇಷ್ಟೇ. ಈಗ ನಮ್ಮಲ್ಲಿ ರೈತರು ಏನಾಗ್ತಿದೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ತೊಂದರೆ ಆಗ್ತಾ ಇದೆ. ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂತಂದರೆ ರೈತರೇ. ಅದಕ್ಕೆ ನಾನು ಹೇಳ್ತಿರೋದೇನೆಂದರೆ ರೈತರನ್ನ ಕೂತು ಮಾತಾಡಿ ಅವ್ರ ಜೊತೆ ಚರ್ಚೆ ಮಾಡಿ, ನೀವು ಹೇಳಿದ್ದು ಇವಾಗ ವಿದ್ಯಾವಂತರುಗಳಿಗೆ ಕೆಲವ್ರಿಗೆ ಉದ್ಯೋಗಗಳಿಲ್ಲ ಅನ್ನೋದು ಇರಲಿ, ಕೆಲವ್ರದ್ದು ಇಲ್ಲಿರೋಂಥ ಮಾತೇನು ಅಂದರೆ ರೈತರದ್ದು ಫಲವತ್ತಾದ ಭೂಮಿ ಬೇಡ, ನಮ್ಮಲ್ಲಿ ಫಲವತ್ತಾಗಿ ಇಲ್ಲದೇ ಇರೋ ಭೂಮಿಗಳು ತುಂಬ ಇದೆ, ಅಲ್ಲಿ ಮಾಡಿ ಅಂತ ಅವ್ರದ್ದು ಒಂದು ಕನ್ಸರ್ನ್ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಒಂದು ಡೇಟ್ ತೊಗೊಂಡು ಅಲ್ಲಿ ಚರ್ಚೆ ಮಾಡಿ ಅವ್ರು ಏನು ತೀರ್ಮಾನ ತೊಗೋತಾರೆ, ನಮ್ಮ ವಿಶೇಷವಾಗಿ ರೈತರ ಮನಸ್ಸಲ್ಲಿ ಏನಿದೆ ಅದು ಆಗಬೇಕು. ಅವ್ರನ್ನೂ ಒಂದು ತೊಂದರೆ ಮಾಡದೆ ಇಲ್ಲಿ ಇರೋಂಥ ವಿದ್ಯಾರ್ಥಿಗಳಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡೋಂಥದ್ದು ಮಾಡೋಕ್ಕೆ ಅನುಕೂಲ ಇದೆ. ಅದಕ್ಕೆ ಏನಂದರೆ ಫಲವತ್ತಾಗಿರೋ ಭೂಮಿ ಬಿಟ್ಟು ಏನು ಫಲವತ್ತಾಗಿ ಇಲ್ಲದೇ ಇರೋಂಥ ಭೂಮಿನಲ್ಲಿ ಮಾಡಿದ್ರೆ ಈಗ ಜಾಬ್ಸು ಕ್ರಿಯೇಟ್ ಆಗುತ್ತೆ. ಇಲ್ಲಿ ರೈತರ ಒಂದು ಇದಕ್ಕೂ ಕೂಡ ಯಾವುದೇ ಧಕ್ಕೆ ಬರದೇ ಇರೋ ಥರನೂ ಆಗುತ್ತೆ. ನಂದು ಅದು ರಿಕ್ವೆಸ್ಟ್ ಇದೆ. ಹಂಗಾಗಿ ನಮ್ಮ CM ಸಾಹೇಬ್ರ ಹತ್ರ ಕೂತ್ಕೊಂಡು ಎಲ್ಲ ಒಂದ್ಸರಿ ರೈತರನ್ನು ಕರ್ಕೊಂಡು ಒಂದು ಸಭೆ ಮಾಡಿಸ್ತೀವಿ. ನಮ್ಮ ಕ್ಷೇತ್ರ ಆಗಿರೋದು ಉಪಮುಖ್ಯಮಂತ್ರಿ ಜಿಲ್ಲೆಗೆ ಆಗಮಿಸಿ ಬರಪೀಡಿತರು ರೈತರು ಒತ್ತಾಯ ಮಾಡಿದ್ದಾರೆ. ಇದ್ರ ಬಗ್ಗೆ ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಇವತ್ತು ಪರಮೇಶ್ವರಣ್ಣವರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದರು. ಇವತ್ತು ಕಾರ್ಯಕ್ರಮಗಳು ಏನೇನಪ್ಪ ಅಂತಂದರೆ, ಮೊದಲನೇದಾಗಿ ಯೂತ್ ಕಾಂಗ್ರೆಸ್ಸಿಂದ ಇವತ್ತು ನಮ್ಮ ದೇಶದಾದ್ಯಂತ ವಿದ್ಯಾರ್ಥಿಗಳಿಗೆ ಇವತ್ತು ಆಗ್ತಾ ಇರೋ ತೊಂದರೆಗಳನ್ನ ನಾವೆಲ್ಲರೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ನೀಟ್ನಲ್ಲಿ ಏನು ಅಲ್ಲಿ ಪೇಪರ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಅದರಿಂದ ಎಷ್ಟೆಲ್ಲ ವಿದ್ಯಾರ್ಥಿಗಳು ತೊಂದರೆ ಆಯಿತು, ಎಷ್ಟು ಜನ ವಿದ್ಯಾರ್ಥಿಗಳು ಅದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದರ ಒಂದು ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವ್ರನ್ನೂ ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ ಆ ಒಂದು ತಳ್ಳಾಟ ನೂಕಲ್ಲಾಟದಲ್ಲಿ. ಅದಕ್ಕೆ ಇವತ್ತು ನಮ್ಮ ಜಿಲ್ಲೆ ಯೂತ್ ಕಾಂಗ್ರೆಸ್ ಕಡೆಯಿಂದ ಒಂದು ಕರೆ ಕೊಟ್ಟು ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನಾವೆಲ್ಲರೂ ಇದ್ದೀವಿ ಅನ್ನೋ ಒಂದು ಸಂದೇಶ ಸಾರಬೇಕಿತ್ತು. ಅದಕ್ಕೆ ಅದು ಉಪಮುಖ್ಯಮಂತ್ರಿಗಳು ಭಾಗವಹಿಸಿದರು. ಅದರಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅದಾದ ನಂತರ ನಮ್ಮ ಜಿಲ್ಲೆಯಲ್ಲಿ ಬರ ಪೀಡಿತ ಪ್ರದೇಶ ಇದು, ತುಂಬ ಬರ ಪ್ರಾರಂಭ ಆಗಿದೆ. ಈಗ ಮಳೆ ಇಲ್ಲದೆ ಇರೋದ್ರಿಂದ ಬೆಳೆಗಳಿಗೆ ಭಾರಿ ತೊಂದರೆ ಆಗಿದೆ. ಅದಕ್ಕೆ ರೈತರ ಒಂದು ವಿಚಾರದಲ್ಲಿ ನಿಲ್ಲಲೇಬೇಕು ಅಂತ ಹೇಳಿದ್ರು. ಹಂಗಾಗಿ ಇವತ್ತು ನಮ್ಮ ಬಂದು ನಾನು ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಅದು ಏನು ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ ಅವ್ರಿಗೆ ಇವತ್ತು ನಾನು ಇಲ್ಲಿ ನಮ್ಮ ತಾಲೂಕಿನ ಪರವಾಗಿ ಒಂದು ಕೋರಿಕೆ ಕೂಡ ಇಟ್ಟಿದ್ದೀನಿ. ತುಂಬ ನಮ್ಮಲ್ಲಿ ಬರ ಇದೆ ಅಂಥದನ್ನು DCಗೆ ನೀವು ಐಡೆಂಟಿಫೈ ಮಾಡಿ ಅದನ್ನು ಇಮಿಡಿಯೇಟ್ ಮಾಹಿತಿ ತೊಗೊಂಡು ಎಲ್ಲೆಲ್ಲಿ ರೈತರುಗಳಿಗೆ ತೊಂದರೆ ಆಗಿದೆ ನಮ್ಮ ತಾಲೂಕಿನಲ್ಲಿ ಅಂಥವ್ರನ್ನ ಲಿಸ್ಟ್ ಮಾಡಿ ಇಮ್ಮಿಡಿಯೇಟ್ ಅವ್ರಿಗೆ ಅನುದಾನಗಳನ್ನ ಏನಿದೆ ಆ ಬರ ಪರಿಹಾರನ ಕೊಡಿಸ್ಕೊಡ್ಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಹಂಗಾಗಿ ಅವರು ಸಂಪೂರ್ಣವಾಗಿ ಅದಕ್ಕೆ ಸ್ಪಂದಿಸಿದ್ದಾರೆ. ಎಲ್ಲ ನಮ್ಮ ಲೀಡರ್ಗಳು ಕೂಡ ಮಾತಾಡಿದ್ರು. ಖಂಡಿತವಾಗ್ಲೂ ಅದನ್ನು ಆದಷ್ಟು ಬೇಗನೆ ಆ ಪರಿಹಾರನ ಕೊಡೋದಕ್ಕೂ ಕೂಡ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿಸ್ತೀವಿ. ಈಗ ಪ್ರತಿ ವರ್ಷ ಸುಮಾರು 8,000 ಎಕರೆ ರಾಗಿ ಇಷ್ಟೊತ್ತಿಗೆ ಬೆಳೆ ಬೀಳಬೇಕು.